ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಮಾವಾಸ್ಯೆ ಕಳೆದ ನಂತರ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅಂತ ಹೇಳಿ. ನಿಮ್ಮಿಂದ ಯಾರಾದ್ರು ಪರ್ಸನ್ ದೂರ ಆಗಿರ್ಬೋದು, ಅಥವಾ ಕಿರಿಕಿರಿಗಳಾಗಿರ್ಬೋದು, ಅಥವಾ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ ಆಗಿರ್ಬೋದು, ಅಥವಾ ಏನು ಇಲ್ಲದೆ ಇರಬಹುದು. ಬಟ್ ಓಪನ್ ಅಪ್ ಆಗ್ತಾ ಇಲ್ಲ ಕೆಲವೊಬ್ಬರು ನಮ್ಮ ಒಟ್ಟಿಗೆ ಅನ್ನೋದಾದರೆ, ಅದು ಪ್ರೇಮಿಗಳಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಹಸ್ಬೆಂಡ್ ವೈಫ್ ನಡುವೆ ಆಗಿರ್ಬೋದು, ಅಥವಾ ನೀವು ಯಾವ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತೀರಿ, ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅನ್ನೋದು. ಓಕೆ, ಅಮಾವಾಸ್ಯೆ ಕಳೆದ ನಂತರದಲ್ಲಿ ಈ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಹಾಗೆ ಯಾವೆಲ್ಲ ರೀತಿ ಬದಲಾಗುವಂತಹ ಸಾಧ್ಯತೆ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮಿಬ್ಬರ ನಡುವೆ ಏನಾದರೂ ಕಿರಿಕಿರಿಗಳಾಗಿರ್ಬೋದು, ಅಥವಾ ಅವ್ರನ್ನ ಸರಿಯಾದ ರೀತಿಯಲ್ಲಿ ಅರ್ಥಗಳನ್ನು ನಾನು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದಾದರೆ, ಅಂಥ ವಿಚಾರವಾಗಿ ಈ ಒಂದು ರೀಡಿಂಗ್ ಆಗಿರುತ್ತೆ. ಅವ್ರ ಮನಸ್ಥಿತಿ ಹೇಗಿದೆ ಅನ್ನೋದು. ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಏನಾದರೂ ಇರೋರು ಈ ರೀಡಿಂಗ್ ನೋಡಿದ್ರಿ ಅಂತ ಹೇಳಿದ್ರೆ, ಈಗ ಅವರ ಮನಸ್ಥಿತಿ ಹೇಗಿದೆ. ಯಾಕೆ ಅಮಾವಾಸ್ಯೆನೇ ಅಂತ ಹೇಳ್ತೀನಿ ಅಂದರೆ, ಸಾಕಷ್ಟು ಕಾಲ್ಸ್ಗಳು ನಂಗೆ ಬರ್ತಾ ಇರುತ್ತೆ ಅಮಾವಾಸ್ಯೆ ಟೈಮ್ನಲ್ಲಿ. ತುಂಬ ಡಿಪ್ರೆಷನ್ಗೆ ಹೋಗಿರೋ ಥರ, ಅಥವಾ ಹಳೆಯ ನೆನಪುಗಳು ಬರೋ ಥರ. ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ಆ ಅಮಾವಾಸ್ಯೆ ಸಮಯದಲ್ಲಿ ಚಂದ್ರ ಇಲ್ದಿರುವ ಕಾರಣ ಇರ್ಬೋದು. ಓಕೆನಾ, ಆ ಭೂಮಿಯಲ್ಲಿ ಕೆಲವೊಂದಷ್ಟು ಎನರ್ಜೀಸ್ಗಳು ಇರೋದಿಲ್ಲ. ಏನಾಗುತ್ತೆ, ನಮ್ಮ ಮನಸ್ಸಿಗೆ ಬಹಳಷ್ಟು ಪರಿಣಾಮಗಳು ಬೀಳುತ್ತೆ. ಹಾಗೆ ಒಂದಷ್ಟು ಕೆಲವ್ರ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಮಾಡಬೇಕು ಅನ್ನುವಂತಹ ಆಸಕ್ತಿಗಳು ಮೂಡುವಂಥ ಸಾಧ್ಯತೆ ಇರುತ್ತೆ. ಯಾವ ವಿಚಾರ ನಾನು ಕಳ್ಕೊಂಡಿದ್ದೆ ಅದೇ ವಿಚಾರ ಶುರುವಾತ್ ಮಾಡಬೇಕು ಅನ್ನುವಂತಹ ರೀತಿಯಲ್ಲೂ ಬದಲಾಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಯಾವೆಲ್ಲ ರೀತಿ ಬದಲಾಗ್ತಾ ಇದೆ, ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ವ್ಯಕ್ತಿ ಹೆಸರನ್ನ, ಯಾವ ವ್ಯಕ್ತಿ ಹೆಸರಲ್ಲಿ ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರಿ, ಅದು ಯಾರಾದರೂ ಆಗಿರಬಹುದು. ಓಕೆನಾ, ಯಾವೊಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಯ ಹೆಸರನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರೋ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಕೂಡಲೇ, ಕಣ್ಮುಚ್ಚಿ ತೆಗೆದ ಕೂಡಲೇ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ, ಆ ವ್ಯಕ್ತಿ ಹೆಸರನ್ನ ನೆನೆಸ್ಕೊಂಡು ಒಂದೇ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರವಾಗಿ ನೀವು ಅಪಾಯಿಂಟ್ಮೆಂಟ್ಗಳನ್ನ ಪಡೆದುಕೊಳ್ಬೋದು. 999 ಅಂದರೆ 999ಕ್ಕೆ 10ನ ಆಫರ್ ಪ್ರೈಸ್ನಲ್ಲಿ ಬಿಡ್ತಾ ಇದ್ದೀನಿ. ಈ 10ನ ಹಚ್ಕೊಳ್ಳೋದ್ರಿಂದ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿರೋರು, ಅಥವಾ ಮನಿನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅನ್ನೋರು, ಹಾಗೆ ನಿಮ್ಮ ಲೈಫಲ್ಲಿ ಶುಕ್ರನ ಆ್ಯಕ್ಟಿವ್ ಮಾಡ್ಕೊಳ್ಬೇಕು ಅನ್ನೋರು ಇದನ್ನು ಬೈ ಮಾಡ್ಕೊಳ್ಬಹುದು. ಇದನ್ನು ಹಚ್ಕೊಳ್ಳೋದ್ರಿಂದ ಬಹಳಷ್ಟು ಹಣಕಾಸಿನ ವಿಚಾರವಾಗಿ ಆಗಿರ್ಬೋದು, ಹಾಗೆ ನಿಮ್ಮ ಸಂಬಂಧಗಳಲ್ಲಾಗಿರಬಹುದು, ಹಾಗೆ ಬಹಳಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜನಾಕರ್ಷಣೆ ಮಾಡಬೇಕು ಅನ್ನೋದಾದ್ರೂ ಕೂಡ ಇದನ್ನು ನೀವು ಹಚ್ಕೊಳ್ಬಹುದು. ಸೊ ಇದನ್ನು ಈ ರೀತಿ ಹಚ್ಕೊಂಡು ಒಂದೇ ಒಂದು ಡ್ರಾಪ್ ಇಲ್ಲಿ ಹಚ್ಕೊಂಡು ಕಿವಿಯ ಹಿಂದೆ ಒರೆಸ್ಕೊಳ್ಬೇಕಾಗತ್ತೆ. ಎಸ್, ಇದರಲ್ಲಿ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಫ್ಲೇಕ್ಸ್ಗಳಿರುತ್ತೆ. ಹಾಗೆ ಸಿಲ್ವರ್ ಕೂಡ ಇದರಲ್ಲಿ ಇರುತ್ತೆ. ಕಸ್ತೂರಿ, ಪ್ಯೂರ್ ಆರ್ಗ್ಯಾನಿಕ್ ಕಸ್ತೂರಿ ಕೂಡ ಇದರಲ್ಲಿದೆ. ಫ್ರ್ಯಾಗ್ರೆನ್ಸ್ ಕೂಡ ಇದೆ. ಹಾಗೆ ಲಕ್ಷ್ಮಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳ ಬೇರಿನ ಒಂದಷ್ಟು ದ್ರವ್ಯ ಇದ್ರ ಒಳಗಡೆ ಇದೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇದು ಬೇಕು, ಬೇರೆಯವ್ರ ಲೈಫಲ್ಲೂ ಕೂಡ ಅದ್ಭುತವಾದಂತಹ ಬದಲಾವಣೆ ಕಾಣಬೇಕು ಅನ್ನೋರಿಗೂ ಕೂಡ ಇದನ್ನು ನೀವು ಶೇರ್ ಮಾಡಿ. 999ಗಿದೆ ಆಷಾಢ ಮಾಸ ಅಂತ ಹೇಳಿ ಆಫರ್ ಬಿಟ್ಟಿರುವಂಥದ್ದಾಗಿರುತ್ತೆ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ಓಕೆ, ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ಎಸ್, ಆ ವ್ಯಕ್ತಿಯ ಮನಸ್ಥಿತಿ ನೋಡಿ. ಅಮಾವಾಸ್ಯೆ ಕಳೆದ ನಂತರದಲ್ಲಿ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರುವಂಥದ್ದು, ನಿಮ್ಮ ಬಗ್ಗೆ ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇರುವಂಥದ್ದು, ಅಥವಾ ನಿಮ್ಮ ಫೋಟೋಸ್ಗಳನ್ನು ನೋಡ್ತಾ ಇರುವಂಥದ್ದು, ಹಾಗೆ ನಿಮ್ಮ ಜೊತೆ ಕಳೆದಂತಹ ಸಮಯ ಆಗಿರ್ಬೋದು. ಅವ್ರೇನಾದರೂ ನಿಮ್ಗೆ ಮಾತಾಡಿ ಹರ್ಟ್ ಮಾಡಿದ್ರೂ ಕೂಡ ಆ ವಿಚಾರವಾಗಿ ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಈ ವ್ಯಕ್ತಿ ಅಂತಲೇ ತೋರಿಸುತ್ತೆ. ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಿಮಗೆ. ಹಳೆಯ ನೆನಪುಗಳು ಅಥವಾ ಹಳೆಯ ಫೋಟೋಸ್ಗಳು, ಈ ಥರದ್ದೆಲ್ಲ ಆ ವ್ಯಕ್ತಿ ನೋಡುವಂಥದ್ದು.
ನೀವು ಅವ್ರಿಗೆ ಹೆಲ್ಪ್ ಮಾಡಿದಂಥದ್ದಾಗಿರ್ಬೋದು, ಅಥವಾ ಅವರ ಕೆಟ್ಟ ಪರಿಸ್ಥಿತಿಯಲ್ಲಿ ಕೆಲವೊಂದಷ್ಟು ಮಾತನಾಡಿದಂತಹ ಮಾತುಗಳನ್ನು ಕೂಡ ಈ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಬಹಳಷ್ಟು ನೆನಪು ಮಾಡ್ಕೊಂಡಿದ್ದಾರೆ. ಅಮಾವಾಸ್ಯೆ ದಿನಗಳಲ್ಲೂ ಕೂಡ ನೆನಪು ಮಾಡ್ಕೊಂಡಿದ್ದಾರೆ. ಬಿಕಾಸ್ ನಾನು ಹೇಳ್ದಲ್ಲ, ಆ ಟೈಮಲ್ಲಿ ಬಹಳಷ್ಟು ಎನರ್ಜಿಗಳು ಡೌನ್ ಆಗಿರುತ್ತೆ, ಅಥವಾ ನಾನು ಯಾವ್ದು ಸರಿ ಯಾವ್ದು ತಪ್ಪು ಏನು ಮಾಡ್ತಾಯಿದ್ದೀನಿ ಅಂತ ಕೆಲವೊಂದು ವಿಚಾರದಲ್ಲಿ ಮಂಕಾಗುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಅಮಾವಾಸ್ಯೆ ಅಂದ ಕೂಡಲೇ ಯಾರೋ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ, ಅದು ಮಾಡಿಸ್ಬಿಡ್ತಾರೆ ಅಂತಲ್ಲ. ಆ ಭೂಮಿ ಮೇಲೆ ಕೆಲವೊಂದಷ್ಟು ಎನರ್ಜೀಸ್ಗಳು ಇರೋದಿಲ್ಲ, ಅವಾಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಏರುಪೇರುಗಳಾಗ್ತಾ ಇರುತ್ತೆ. ಸೊ ಈ ವ್ಯಕ್ತಿ ನಿಮ್ಮನ್ನು ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ನೀವು ಅವರಿಗೆ ಹೆಲ್ಪ್ ಮಾಡಿದಂಥದ್ದಾಗಿರ್ಬೋದು, ಅಥವಾ ಅವ್ರಿಗೆ ಕೇರಿಂಗ್ ಮಾಡಿದಂಥದ್ದಾಗಿರ್ಬೋದು, ಅದೆಲ್ಲನೂ ಕೂಡ ಇವ್ರಿಗೆ ನೆನಪಾಗ್ತಾ ಇದೆ. ಸೊ ಈ ಸಮಯದಲ್ಲಿ ಆ ವ್ಯಕ್ತಿಗೆ ಒಂದಷ್ಟು ನಿಮ್ಮ ವಿಚಾರವಾಗಿ ಕೆಲವೊಂದು ವಿಷಯಗಳನ್ನು ತಿಳಿತಾ ಇರುವಂಥದ್ದು, ಅಥವಾ ನೀವು ಇಲ್ಲಿಗೆ ಹೋಗ್ತಾ ಇದ್ದೀರಾ, ಅಲ್ಲಿಗೆ ಬರ್ತಾ ಇದ್ದೀರಾ, ಅಥವಾ ಯಾವ ರೀತಿ ಲೈಫ್ ಲೀಡ್ ಮಾಡ್ತಾ ಇರ್ಬೋದು, ನಿಮ್ಮಿಂದ ಏನಾದರೂ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದ್ರೆ, ಅಥವಾ ನೀವೇನಾದರೂ ಸ್ವಲ್ಪ ಕಾಂಟ್ಯಾಕ್ಟ್ ಕಮ್ಮಿ ಮಾಡಿದ್ರೂ ಕೂಡ ನಿಮ್ಮ ಬಗ್ಗೆ ಬಹಳಷ್ಟು ಈ ವ್ಯಕ್ತಿ ಕೇರ್ ಕನ್ಸರ್ನ್ ಮಾಡುವಂಥದ್ದು, ಅಥವಾ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅನ್ನುವಂಥದ್ದು ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿದೆ. ಆ ವ್ಯಕ್ತಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಆಸೆ, ಎಮೋಷ್ನಲಿ ತುಂಬಾ ಕನೆಕ್ಟ್ ಆಗಿದ್ದಾರೆ, ಎಲ್ಲನೂ ಓಕೆ. ಬಟ್ ಆದರೆ ಇದು 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮಿಬ್ಬರ ನಡುವೆ ಇದೆ. ಹಾಗಾಗಿ ನಾನು ಏನು ನೋಡ್ತಾ ಇದ್ದೀನಿ ಇಲ್ಲಿ ಅಂತ ಹೇಳಿದ್ರೆ, 3ನೇ ವ್ಯಕ್ತಿಗಳಿಂದ ನಿಮ್ಮಿಬ್ಬರ ನಡುವೆ ಮಾನಸಿಕವಾಗಿ ನೋವುಗಳನ್ನು ತಿಂತಾ ಇದ್ದೀರಿ, ಬಹಳಷ್ಟು ಕುಗ್ಗು ಹೋಗ್ತಾ ಇದ್ದೀರಿ. ಇಲ್ಲಿ 3ನೇ ವ್ಯಕ್ತಿಗಳಿಂದ ಆ ವ್ಯಕ್ತಿ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡದೇ ಇರುವಂಥದ್ದು, ಭಯ ಬೀಳುವಂಥದ್ದು, ಈ ಥರದ್ದೆಲ್ಲ ಇದೆ. ಈ ವಿಚಾರದಿಂದಾಗಿ ನೀವು ಅಷ್ಟೇ ಬಹಳಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದೀರಿ. ಥರ್ಡ್ ಪರ್ಸನ್ನಿಂದಾನೇ ಬಹಳಷ್ಟು ನೋವುಗಳು ಜಾಸ್ತಿ ಆಗ್ತಾ ಇದೆ. ಅದು ಗೊತ್ತಾಗ್ತಾ ಇಲ್ಲ. ಬಟ್ ಇವರೇ ನನ್ನ ನೋವು ಕೊಡ್ತಾ ಇದ್ದಾರೋ, ಅಥವಾ ಇವರೇ ನನ್ನ ಅವಾಯ್ಡ್ ಮಾಡ್ತಿದ್ದಾರೋ, ಇವ್ರು ಬೇಕು ಅಂತಲೇ ದೂರ ಹೋಗ್ತಾ ಇದ್ದಾರೋ ಅಂತ ನೀವು ಅಂದ್ಕೊಂಡಿದ್ದೀರಿ. ಬಟ್ ಆದರೆ ಇಲ್ಲಿ 3ನೇ ವ್ಯಕ್ತಿಗಳಿಂದನೇ ಬಹಳಷ್ಟು ಮಾನಸಿಕವಾಗಿ ನೋವು ತಿಂತಾ ಇದ್ದಾರೆ ಇವರು ಅಂತ ಹೇಳಿ ನನಗೆ ಇಲ್ಲಿ ನೋಡಬಹುದು. ಇಲ್ಲಿ 4 ಆಫ್ ಕಪ್ಸ್ ಬಂದಿದೆ. ನಿಮ್ಮ ಲೈಫಲ್ಲಿ ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ಎಲ್ಲನೂ ಇದೆ ಅವರ ಲೈಫಲ್ಲಿ. ಹೇಗೆ ಅಂತ ಹೇಳಿದ್ರೆ, ಅವರು ಥರ್ಡ್ ಪಾರ್ಟಿ ಜೊತೆ ಚೆನ್ನಾಗಿದ್ದಾರೆ ಅಂತ ನೀವು ಅಂದ್ಕೊಂಡಿರ್ಬೋದು, ಅಥವಾ ಅವರು ಎಂಜಾಯ್ ಮಾಡ್ತಿದ್ದಾರೆ ಅಂತ ನೀವು ಅಂದ್ಕೊಳ್ಬೋದು, ಏನೇ ಅನ್ಬೋದು. ಬಟ್ ಆದರೆ ಕೆಲವೊಂದು ಸಲ ನಿಮ್ಮ ಬಗ್ಗೆನೂ ಕೂಡ ಈ ವ್ಯಕ್ತಿ ಥಿಂಕ್ ಮಾಡುವಂಥದ್ದಿದೆ. ಹೌದು, ಕೆಲವು ಪಶ್ಚಾತ್ತಾಪಗಳನ್ನು ಕೂಡ ಈ ವ್ಯಕ್ತಿ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಓಕೆ, ಇಲ್ಲಿ ನೀವು ಎಷ್ಟೇ ಹೊಗಳಿಕೆ ಮಾತಾಗಿರ್ಬೋದು, ಅಥವಾ ನೀವು ಎಷ್ಟೇ ಈ ವ್ಯಕ್ತಿಯನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಹೋಗ್ಬೋದು, ಅಥವಾ ಎಷ್ಟೇ ಈ ವ್ಯಕ್ತಿಗೋಸ್ಕರ ನೀವು ಬದಲಾದ್ರೂ ಕೂಡ ಈ ವ್ಯಕ್ತಿಗೆ ಈ ಥರ್ಡ್ ಪಾರ್ಟಿಯ ಒಂದಷ್ಟು ಭಯ ಕೂಡ ಇದೆ. ಹಾಗೆ ಯಾವ ರೀತಿ ಮೂವ್ ಆನ್ ಆಗಬೇಕು ಅನ್ನುವಂಥದ್ದು ಕೂಡ ಈ ವ್ಯಕ್ತಿಗೆ ತಿಳಿತಾ ಇಲ್ಲ, ಕನ್ಫ್ಯೂಷನಲ್ಲಿದ್ದಾರೆ ಅಂತಲೇ ತೋರಿಸುತ್ತೆ. ಬಹಳಷ್ಟು ಒಂದಷ್ಟು ಸಡನ್ನಾಗಿ ಹೋಪ್ ಇಟ್ಕೊಂಡು ಸಡನ್ನಾಗಿ ಬದಲಾಗುವಂಥದ್ದು ಇರ್ಬೋದು. ಇನ್ನು ಕೆಲವು ಸಲ ಸಡನ್ನಾಗಿ ಚೇಂಜ್ ಆಗಿಬಿಡುವಂಥದ್ದು. ಅಂದರೆ ನಿಮ್ಮ ಜೊತೆಗಿದ್ದಾಗ ಈ ವ್ಯಕ್ತಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿದಾಗ, ನಿಮ್ಮ ಜೊತೆಗಿದ್ದಾಗ ಹೀಗೆ ಇದ್ದು ಬಿಡ್ತಾರೇನೋ ಅನ್ನುವಂತಹ ಫೀಲ್ನ ತಂದು ಕೊಡ್ತಾರೆ. ಬಟ್ ಆದರೆ ನಿಮ್ಮಿಂದ ದೂರ ಹೋಗ್ತಾ ಇದ್ದ ಹಾಗೆ ಮತ್ತು ಅವರ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅಥವಾ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ವಿಚಾರವಾಗಿ ಮತ್ತೆ ಅವ್ರ ಮೈಂಡ್ನ ಸ್ವೈಪ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ತೋರಿಸುತ್ತಿಲ್ಲಿ. ಓಕೆ, ಇಲ್ಲಿ 10 ಆಫ್ ಕಪ್ಸ್ ಬಂದಿದೆ. ಓಕೆ, ಇಲ್ಲಿ ಈ ವಿಚಾರದಿಂದಾಗಿ ನನ್ನ ಫ್ಯಾಮಿಲಿ ಡ್ಯಾಮೇಜ್ ಆಗಬಾರ್ದು, ಅಥವಾ ನನ್ನ ಪರ್ಸ್ನಲ್ ಲೈಫ್, ತಂದೆ ತಾಯಿ ಆಗಿರ್ಬೋದು, ಅಥವಾ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅದಕ್ಕೆ ಯಾವುದು ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಈ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಯಾರಾದರೂ ಆಗಿರ್ಬೋದು, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಥವಾ ಯಾರೋ 3ನೇ ವ್ಯಕ್ತಿಗಳು, ಥರ್ಡ್ ಪರ್ಸನ್ ಈಗ ಆ ವ್ಯಕ್ತಿಗೆ ಬಹಳಷ್ಟು ಇವರನ್ನು ಹಿಡಿದಿಡುವಂಥದ್ದು, ಅಥವಾ ನಿಮ್ಮಿಬ್ಬರ ಸಂಬಂಧಗಳಲ್ಲಿ 3ನೇ ವ್ಯಕ್ತಿ ಪ್ರವೇಶ ಆಗಿರುವಂಥದ್ದು ಇರ್ಬೋದು. ಬಟ್ ಆದರೆ ಆ 3ನೇ ವ್ಯಕ್ತಿಯನ್ನು ಕಳ್ಕೊಳ್ಳೋದಕ್ಕೆ ಇವರಿಗೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ. ಅವ್ರನ್ನ ಖುಷಿಯಾಗಿಡಬೇಕು ಅನ್ನೋ ಭರದಲ್ಲಿ ಅವರು ಮಾನಸಿಕವಾಗಿ ಕುಗ್ಗಿದ್ರೂ ಕೂಡ, ನಿಮ್ಮಿಂದ ದೂರ ಆದ್ರೂ ಕೂಡ, ನಿಮ್ಮ ಹತ್ರ ಕೆಟ್ಟವರಾಗಿದ್ದೀನಿ ಅಂತ ತಿಳ್ಕೊಂಡ್ರೂ ಕೂಡ ಅವರ ಪರ್ಸ್ನಲ್ ಫ್ಯಾಮಿಲಿ ಲೈಫ್ನ ತುಂಬ ಚೆನ್ನಾಗಿಡೋದಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಸಂತೋಷ ಪಡಿಸೋದ್ರಲ್ಲೇ ಈ ವ್ಯಕ್ತಿ ಮುಳುಗಿ ಹೋಗ್ತಾ ಇದ್ದಾರೆ ಅಂತಲೇ ತೋರಿಸುತ್ತೆ. ದಿ ಚಾರಿಯೇಟ್ ಬಂದಿದೆ. ಓಕೆ, ನಿಮ್ಮ ಹತ್ರಕ್ಕೆ ಬಂದುಬಿಡ್ತಾರಾ, ಅಥವಾ ನಿಮ್ಮ ಹತ್ರ ಮತ್ತೆ ಮುಂಚೆ ಇದ್ದ ಹಾಗೆ ಆಗೋಗ್ಬಿಡ್ತಾರಾ ಅನ್ನೋದಕ್ಕೆ ಈಗ ಅವರು ರೆಡಿ ಇಲ್ಲ.
ಕೆಲವೊಂದು ಸಲ ಅವ್ರಿಗೆ ಧೈರ್ಯ ಇಲ್ಲದೆ ಇರುವಂಥದ್ದು, ಅಥವಾ ಇದರಿಂದ ಏನಾಗಬಹುದೋ ಮುಂದಕ್ಕೆ, ಅಥವಾ ನೀವು ಇನ್ನೂ ಕೂಡ ಅಟ್ಯಾಚ್ಮೆಂಟ್ ಆಗ್ಬಿಡ್ತೀರೋ ಅನ್ನುವಂತಹ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಬಹಳಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡುವಂಥದ್ದು. ಇನ್ನು ಕೆಲವು ಸಲ ಮಾತಾಡ್ಬಿಡೋಣ ಅಥವಾ ಚೆನ್ನಾಗಿದ್ದು ಬಿಡೋಣ ಅನ್ನುವಂತಹ ಭಾವನೆಗಳನ್ನು ಈ ವ್ಯಕ್ತಿ ಇಟ್ಕೊಳ್ಳುವಂಥದ್ದು, ಈ ರೀತಿಯೆಲ್ಲ ಮಾಡುವಂತಹ ಸಾಧ್ಯತೆ ಇದೆ. ದಿ ಟ್ರೈಬ್ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ನೋಡಿ. ಅವರು ಎಷ್ಟೇ ದೂರ ಇದ್ದರು, ಅವರು ಎಷ್ಟೇ ಎತ್ತರಕ್ಕೆ ಹೋದರು, ಅಥವಾ ಎಷ್ಟೇ ನಿಮ್ಮಿಂದ ಡಿಸ್ಟೆನ್ಸ್ ಪಡ್ಕೊಂಡ್ರೂ ಕೂಡ ನಿಮ್ಮ ನೆನಪು ಅನ್ನೋದು ಆ ವ್ಯಕ್ತಿಯ ಮನಸ್ಸಿನಲ್ಲಿದೆ. ಕೆಲವೊಂದು ಸಲ ನೀವು ಅವ್ರಿಗೆ ಮಾತನಾಡಿದಂತಹ ಮಾತುಗಳಾಗಿರ್ಬೋದು, ಟ್ರಾವೆಲಿಂಗ್ ಮಾಡಿದಂಥದ್ದಾಗಿರ್ಬೋದು, ಅವ್ರಿಗೆ ಕೇರ್ ಮಾಡಿದಂಥದ್ದಾಗಿರ್ಬೋದು, ಇದೆಲ್ಲನೂ ಕೂಡ ಈ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಬಹಳಷ್ಟು ಅವರು ಮಾನಸಿಕವಾಗಿ ಅಥವಾ ಅನ್ಎಕ್ಸ್ಪೆಕ್ಟೆಡಾಗಿ ಏನೋ ನೋಡ್ತಾ ಇರಬೇಕಾದ್ರೆ, ಅಥವಾ ಎಲ್ಲೋ ಹೋದಾಗ, ಅಥವಾ ನಿಮ್ಮ ಫೋಟೋಸ್ ನೋಡಿದಾಗ ಅನ್ಎಕ್ಸ್ಪೆಕ್ಟೆಡಾಗಿ ಅವ್ರ ಮನಸ್ಸಿಗೆ ಬರ್ತಾ ಇದೆ. ಆಗಾಗ ನಿಮ್ಮ ನೆನಪುಗಳು ಅವ್ರಿಗೆ ಮೈಂಡ್ಗೆ ಮರುಕಳಿಸ್ತಾ ಇದೆ ಅನ್ನೋದು ಇಲ್ಲಿ ನಾನು ನೋಡ್ಬೋದು. ಇಲ್ಲಿ ನಿಮಗೆ ಅವರ ಮನಸ್ಸಿನಿಂದ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ನೋಡೋಣ. ಅವರ ಮನಸ್ಸಿನಿಂದ ನಿಮ್ಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ. ಲವ್ ಈಸ್ ಎ ಬ್ಯೂಟಿಫುಲ್ ಜರ್ನಿ ಆ್ಯಂಡ್ ಯು ಆರ್ ಆನ್ ದಿ ರೈಟ್ ಪಾತ್ ಅಂತ ಹೇಳಿ. ಪ್ರೀತಿ ಹಾಗೆ ನಾವಿಬ್ಬರು ಸಂಬಂಧ ಏನಿತ್ತು ಅದೊಂದು ಒಳ್ಳೆ ಜರ್ನಿ. ನಿನ್ನ ಜೊತೆ ಕಳೆದಂಥ ಸಮಯ ತುಂಬ ಮಧುರ ಕ್ಷಣಗಳು. ಬಟ್ ಆದರೆ ಈಗ ನೀನು ಸರಿ ದಾರಿಯಲ್ಲಿದೆಯಾ ಅಂದರೆ ನಿಮ್ಮ ಲೈಫಿಗೆ ಬಂದವರು ಡಿಸ್ಟರ್ಬ್ ಮಾಡೋದಕ್ಕೂ ರೆಡಿ ಇಲ್ಲ, ಅಥವಾ ಅವ್ರ ಲೈಫಿಗೆ ನಿಮ್ಮನ್ನು ತಗೊಂಡು ಡಿಸ್ಟರ್ಬ್ ಮಾಡ್ಕೊಳ್ಳೋಷ್ಟು ಧೈರ್ಯನೂ ಇಲ್ಲ, ಫೇಸ್ ಮಾಡೋ ಅಷ್ಟು ಧೈರ್ಯನೂ ಇಲ್ಲ. ಬಟ್ ನೀನೀಗ ಸರಿ ದಾರಿಯಲ್ಲಿದೆಯಾ ಅನ್ನುವಂತಹ ಮನಸ್ಥಿತಿಯಲ್ಲಿದೆ. ನಾನು ಏನು ಮಾಡ್ತಿದ್ದೀನಿ ಅದು ಸರಿಯಾಗಿದೆ ಅನ್ನುವಂತಹ ರೀತಿಯಲ್ಲಿ ಅವರ ಮನಸ್ಥಿತಿ ಇದೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಹತ್ತರನ್ನ ಬೈ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಇದು ಆಷಾಢದ ಆಫರ್ ಆಗಿರುತ್ತೆ. ಸೊ ಇದು ಪರ್ಸನ್ಗೆ ಅಟ್ರ್ಯಾಕ್ಟ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಲವ್ ಲೈಫ್ ಹಾಗೆ ಫಿನಾನ್ಷಿಯಲಿ ಅಬಂಡೆನ್ಸ್ನ ನೀವು ನೋಡಬೇಕು ಅನ್ನೋದಾದರೆ ಹತ್ತರ ತುಂಬಾ ಯೂಸ್ಫುಲ್ ಆಗುತ್ತೆ. ಬಹಳಷ್ಟು ಜನ, ನೂರಾರು ಜನ ತಗೊಂಡು ಇದರ ರಿಸಲ್ಟ್ ರಿವ್ಯೂನ ತುಂಬ ಚೆನ್ನಾಗಿ ನೀಡಿದ್ದೀರಿ. ಲಕ್ಸುರಿ ನೀವು ನೋಡಬೇಕು, ಅಥವಾ ನಿಮ್ಮ ಆರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ನೀವು ಒಂದಷ್ಟು ಅಟ್ರಾಕ್ಟಿವ್ ರೀತಿ ಕಾಣಿಸ್ಕೊಳ್ಬೇಕು ಅನ್ನೋದಾದರೆ ಈ ಎತ್ತರನ ಯೂಸ್ ಮಾಡಿ ರಿಸಲ್ಟ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರದಲ್ಲಿ ನೀವು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಅಮಾವಾಸ್ಯೆ ಕಳೆದ ನಂತರದ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಏನೋ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂತಹ ಧೈರ್ಯ, ಅಥವಾ ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನುವಂತಹ ಧೈರ್ಯನೂ ಕೂಡ ಇದೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಅವರೇ ಆ್ಯಕ್ಷನ್ ತೊಗೊಳ್ತಾರೆ ಅನ್ನೋದು ಕೂಡ ಇಲ್ಲಿ ನಾನು ನೋಡ್ಬೋದು. ಒಂದಷ್ಟು ನಿಮ್ಮ ವಿಚಾರವಾಗಿ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಈ ವ್ಯಕ್ತಿಗೆ. ಕಾಂಟ್ಯಾಕ್ಟ್ ಮಾಡೋದ್ರಲ್ಲಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಾಗಿರ್ಬೋದು ತುಂಬ ಕ್ಯೂರಿಯಾಸಿಟಿ ಹೆಚ್ಚುತ್ತಾ ಇದೆ. ದಯವಿಟ್ಟು ಈ ರೀಡಿಂಗ್ನ ಯಾರು ನೋಡ್ತಾ ಇದ್ರಿ, ಏನಾದರೂ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇತ್ತು ಅಂತ ಹೇಳಿದ್ರೆ ಜಸ್ಟ್ ಇಗ್ನೋರ್ ಮಾಡಿ, ಅವಾಯ್ಡ್ ಮಾಡಿ, ಅವರಿಗೆ ಮಾತನಾಡೋದು ಕಮ್ಮಿ ಮಾಡಿ. ಯಾವಾಗಲೂ ನಾನು ಅವೈಲೇಬಲ್ ಆಗಿದ್ದೀನಿ ಅನ್ನುವಂಥದ್ದು ಮೆಸೇಜ್ ಹಾಕೋದು, ಬ್ಲಾಕ್ ಮಾಡೋದು, ಅವ್ರು ಬ್ಲಾಕ್ ಮಾಡಿದಾರೆ ಅಂತ ತೆಗಿಯೋದು, ಅದೆಲ್ಲ ಮಾಡ್ತಿದ್ದೀರಲ್ಲ, ದಯವಿಟ್ಟು ಅದು ಸ್ಟಾಪ್ ಮಾಡಿ. ಅವ್ರಿಗೆ ನಿಮ್ಮ ವಿಚಾರವಾಗಿ ನೀವು ಎಷ್ಟು ಅವರಿಂದ ಕಣ್ಮರೆ ಆಗ್ತಿರೋ, ಅವರಿಂದ ಎಷ್ಟು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನೀವು ಹೋಗ್ತಿರೋ, ಅವ್ರನ್ನ ಎಷ್ಟು ಇಗ್ನೋರ್ ಮಾಡ್ತಿರೋ, ಆ ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ ಕ್ಯೂರಿಯಾಸಿಟಿ ಜಾಸ್ತಿ ಅಂತೇಳಿ. ಇಲ್ಲಿ ನೋಡಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವೇ ದಿನಗಳಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ಕಾಲ್ ಮೆಸೇಜ್ ಬರುವಂತಹ ಸಾಧ್ಯತೆ ಇದೆ. ಅವರೇ ಆ್ಯಕ್ಷನ್ ತೊಗೊಳ್ತಾರೆ, ಅವರೇ ನಿಮ್ಮ ಮೀಟ್ ಆಗೋದಕ್ಕೂ ಕೂಡ ಅವರೇ ಬರ್ತಾರೆ, ಅಥವಾ ಕಾಲ್ ಮಾಡ್ಬೋದು, ಅಥವಾ ಮೆಸೇಜ್ ಮಾಡ್ಬೋದು. ಈ ಧೈರ್ಯ ಅವ್ರಿಗೆ ಬರುತ್ತೆ. ಅವರು ನಿಮ್ಮ ಜೊತೆಗೆ ಮೀಟ್ ಆಗಲೇಬೇಕು, ಮಾತಾಡಲೇಬೇಕು ಅನ್ನುವಂತಹ ಒಂದಷ್ಟು ಹುಮ್ಮಸ್ಸು ಇದೆ. ಸೊ ನಾನು ಹೇಳಿದ್ನಲ್ಲ, ಸ್ವಲ್ಪ ನೀವು ಅವರಿಂದ ಯಾವುದೋ ಒಂದು ನನ್ನ ಲೈಫಿಗೆ ಒಂದು ರೈಟ್ ಪಾತ್ ಸಿಕ್ಕಿದೆ, ಅಥವಾ ನನಗೆ ನೀನೇ ಎಲ್ಲ ಅಲ್ಲ, ಅಥವಾ ನಾನು ನಿನ್ನ ವಿಚಾರವಾಗಿ ಕೊರ್ಗಿ ಟೈಮ್ ವೇಸ್ಟ್ ಮಾಡಲ್ಲ ಅನ್ನುವಂತಹ ರೀತಿಯಲ್ಲಿ ದಯವಿಟ್ಟು ಇರಿ. ಆಗ ಇವ್ರಿಗೆ ನಿಮ್ಮ ವಿಚಾರವಾಗಿ ತುಂಬಾ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಏನು ನಡೀತಿದೆ, ಅಥವಾ ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಿದ್ದಾರೆ, ಯಾವುದೇ ಸಂಬಂಧದಲ್ಲಾಗಿರ್ಬೋದು. ಸ್ವಲ್ಪ ನೀವು ಇಗ್ನೋರ್ ಮಾಡಿ ದೂರ ಹೋಗಿ ನೋಡಿ, ಬಹಳಷ್ಟು ಕ್ಯೂರಿಯಾಸಿಟಿ ಆಗ್ತಾರೆ. ಹಾಗೆ ಆ್ಯಕ್ಷನ್ಸ್ ಕೂಡ ತೊಗೊಳೋದಕ್ಕೆ ಮುಂದಾಗ್ತಾರೆ. ಓಕೆ, ಮಾತಾಡಬೇಕು, ಕಾಂಟ್ಯಾಕ್ಟ್ ಮಾಡಲೇಬೇಕು ಅನ್ನುವಂಥದ್ದು. ಕೆಲವೊಂದು ಸಲ ನಿಮಗೆ ತಾಳ್ಮೆ ಜಾಸ್ತಿ ಇರೋದಿಲ್ಲ.
ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಅಯ್ಯೋ ನಾನು ಬಿಟ್ಟೋಗ್ಬಿಟ್ರೆ, ಅಯ್ಯೋ ನಾನು ಕಾಂಟ್ಯಾಕ್ಟ್ ಮಾಡದೇ ಇದ್ದರೆ ದೂರ ಆಗೋಗ್ಬಿಟ್ರೆ, ಅಯ್ಯೋ ಏನು ನಡೀತಿದೆಯೋ ಏನೋ, ಅವ್ರ ಲೈಫಲ್ಲಿ ಏನಾಗುತ್ತೋ ಏನೋ, ಆ ಒಂದಷ್ಟು ಎನರ್ಜಿಯನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ನೀವು. ತಾಳ್ಮೆ ಇಲ್ದಿರುವಂಥ ರೀತಿಯಲ್ಲಿ ಒಂದಷ್ಟು ನೀವೇ ಕಣ್ಣೀರು ಹಾಕುವಂಥದ್ದು, ಓವರಾಗಿ ಥಿಂಕ್ ಮಾಡುವಂಥದ್ದು, ದುಃಖಗಳನ್ನು ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಒಳ್ಳೆಯದು ಯೋಚನೆ ಮಾಡುವಂಥದ್ದು, ಕೆಟ್ಟದ್ದು ಯೋಚನೆ ಮಾಡುವಂಥದ್ದು, ಈ ಥರದ್ದೆಲ್ಲ ನಿಮ್ಮ ಮೈಂಡಲ್ಲೇ ಫ್ಲಿಕ್ಚುಯೇಟ್ ಮಾಡ್ಕೊಳ್ತಾ ಇರ್ತೀರಿ. ಸೊ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸ್ವಲ್ಪ ನಿಧಾನ ಆಗಿರಬಹುದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು, ಅಥವಾ ಯಾವುದೋ ಒಂದು ವಿಚಾರ, ಅಥವಾ ಪಾಸ್ಟ್ ಲೈಫಲ್ಲಿ ಪಾಸ್ಟ್ ಮಂತ್ಗಳಲ್ಲಿ ಅವರು ಯಾವುದೋ ವಿಚಾರಕ್ಕೋಸ್ಕರ ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ಅಥವಾ ಒಂಥರ ಬೋರಿಂಗ್ ರೀತಿ ನಿಮ್ಮನ್ನು ನಡೆಸ್ಕೊಂಡಿರ್ಬೋದು. ನಾನು ಹೇಳಿದ್ನಲ್ಲ, ತಾಳ್ಮೆಯಿಂದ ಸ್ವಲ್ಪ ದೂರ ಏನಾದರೂ ನೀವು ಮಾಡಿದ್ರಿ ಅಂದರೆ ಈ ವ್ಯಕ್ತಿಯಿಂದ, ಆ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಅಥವಾ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ನಿಮ್ಮ ವಿಚಾರವಾಗಿ ಈ ವ್ಯಕ್ತಿಗೆ ಅಂತ ಹೇಳಿ. ಅಮಾವಾಸ್ಯೆ ಕಳೆದ ನಂತರದಲ್ಲಿ ಬಹಳಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಈ ವ್ಯಕ್ತಿ ಅಂತಲೇ ತೋರಿಸುತ್ತೆ. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಮೆಸೇಜ್ ಬರುವಂತಹ ಸಾಧ್ಯತೆ ಇರ್ಬೋದು, ಅಥವಾ ಆ ವ್ಯಕ್ತಿಯಿಂದ ಏನಾದರೂ ಗಿಫ್ಟ್ಗಳು ಬರುವಂತಹ ಸಾಧ್ಯತೆ ಇರ್ಬೋದು, ಅವರಿಂದ ಏನಾದರೂ ಒಂದು ಪುಟ್ಟದಾದರೂ ಗಿಫ್ಟೋ ಅಥವಾ ಏನೋ ಒಂದು ಕೊಡಿಸುವಂತಹ ಸಾಧ್ಯತೆಗಳು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಕೆಲವೊಂದು ಸಲ ಅವರ ಕೆಲಸದ ಒತ್ತಡ ಆಗಿರ್ಬೋದು, ಫಿನಾನ್ಷಿಯಲಿ ಒತ್ತಡಗಳಾಗಿರ್ಬೋದು, ಅದನ್ನು ಕೂಡ ಜವಾಬ್ದಾರಿ, ಕೆಲವು ಹಣಕಾಸಿನ ವಿಚಾರವಾಗಿ ಜವಾಬ್ದಾರಿಗಳು ಕೂಡ ಅವರಿಗೆ ಒಂದಷ್ಟು ಬ್ಯುಸಿ ಮಾಡ್ತಾ ಇರುತ್ತೆ. ಇಲ್ಲಿ ನಿಮಗೆ ನೀವು ಏನು ಅಂದ್ಕೊಂಡ್ಬಿಡ್ತೀರಿ, ಅಯ್ಯೋ ನನ್ನ ಬಿಟ್ಟು ಬೇರೆ ಕಡೆ ಗಮನ ಹರಿದು ಬಿಡ್ತೇನೋ, ಮೇಲೆ 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 ಕಾಲ್ ಮಾಡೋವಂಥದ್ದು, ಮೇಲೆ 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 ಚಿಕ್ಕ ವ್ಯಕ್ತಿಗಳನ್ನ ಕಾಣ್ತಿರ್ತೀರಿ. ಅವರು ಯಾವುದೋ ಒಂದು ರೀತಿಯಲ್ಲಿ ಇಟ್ಟಿರ್ತಾರೆ ನಿಮಗೆ ನೀವೇ ಅವ್ರನ್ನ, ಅಯ್ಯೋ ನನ್ನಿಂದ ಬಿಟ್ಟೋಗ್ಬಿಟ್ರೆ, ಅಥವಾ ನನ್ನ ಥರ ಬೇರೆ ಏನಾದ್ರು ಆಪ್ಷನ್ಸ್ ಇದೆಯಾ ಇವರಿಗೆ, ಇದು ಎಲ್ಲ ಓವರ್ ಥಿಂಕ್ ಮಾಡೋವಂಥದ್ದು. ಅವರು ಯಾವುದೋ ಕೆಲಸದ ವಿಚಾರದಲ್ಲಿ ಇರ್ತಾರೋ, ಅಥವಾ ಹಣಕಾಸಿನ ವಿಚಾರದಲ್ಲಿ ತಲೆನೋವಲ್ಲಿ ಇರ್ತಾರೋ, ಏನೋ ಒಂದು ಇರುತ್ತೆ, ಅವ್ರ ವೈಯಕ್ತಿಕ ವಿಚಾರದಲ್ಲಿ ಅವ್ರದ್ದೇನೋ ಇರುತ್ತೆ, ಕೆಲಸದ ಬಗ್ಗೆನೋ, ಓಕೆನಾ, ಈ ಥರದ್ದು ಇರುತ್ತೆ. ಬಟ್ ಇಲ್ಲಿ ನಿಮ್ಮ ಮನಸ್ಸು ತಳಮಳ ಇಲ್ಲ, ತಾಳ್ಮೆ ಇರೋದಿಲ್ಲ. ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಕಿರಿಕಿರಿ ಮಾಡೋದು, ಈ ಥರದ್ದೆಲ್ಲ ಮಾಡಿ ಅವ್ರಿಗೂ ಇದು ಬೇಡಪ್ಪ, ಇದು ಬಿಟ್ಟರೆ ಸಾಕು ಅನ್ನುವಂಥ ರೀತಿ ಮನಸ್ಥಿತಿಗೆ ನೀವೇ ತೊಗೊಂಡೋಗೋದು ಜಾಸ್ತಿ. ಸೊ ಹಾಗಾಗಿ ತಾಳ್ಮೆಯಿಂದ ಇರಿ. ಅವರೇ ಆ್ಯಕ್ಷನ್ ತೊಗೊಳ್ತಾರೆ. ನೀವು ಎಷ್ಟು ಇಗ್ನೋರ್ ಮಾಡಿ ಸ್ವಲ್ಪ ದೂರ ಹೋದ್ರೂ ಕೂಡ ಆ ವ್ಯಕ್ತಿಯೇ ವಾಪಸ್ ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಭೇಟಿ ಆಗ್ಬೋದು, ಅಥವಾ ಅವ್ರ ಕೈಯಿಂದ ನಿಮ್ಗೆ ಏನಾದರೂ ಒಂದು ಗಿಫ್ಟ್, ಆ ಥರದ್ದೆಲ್ಲ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ 4 ಆಫ್ ವಾಂಡ್ಸ್ ಬಂದಿದೆಯಪ್ಪ. ಇಲ್ಲಿ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಲ್ಲೋ ಟ್ರಾವೆಲ್ ಮಾಡುವಂತಹ ಸಾಧ್ಯತೆ, ಅಥವಾ ಎಲ್ಲೋ ಒಟ್ಟಿಗೆ ಕೂತು ಊಟ ಮಾಡುವಂಥದ್ದು, ಅಥವಾ ಎಲ್ಲೋ ಒಂದು ಎಲ್ಲರೂ ಗೆಟ್ ಟುಗೆದರ್ ಆಗಿ ಸಿಗುವಂಥದ್ದು, ಫ್ಯಾಮಿಲಿ ಒಟ್ಟಿಗೋ ಅಥವಾ ಫ್ರೆಂಡ್ಸ್ ಒಟ್ಟಿಗೋ, ಈ ಥರದ್ದೆಲ್ಲ ಸಿಗುವಂಥ ಟೈಮ್ ಕೂಡ ಇಲ್ಲಿ ಇದೆ. ಆಬ್ವಿಯಸ್ಲಿ ಸಿಗ್ತೀರಿ, ಮಾತಾಡ್ತೀರಿ, ಖುಷಿಯ ಟೈಮ್ ಕೂಡ ಕಳೆಯುವಂಥದ್ದಿದೆ. ಅವ್ರ ಮೈಂಡಲ್ಲೂ ಇದೆ, ಈ ಥರದ್ದೆಲ್ಲ ಇರಬೇಕು, ಹೀಗಿರಬೇಕು, ಸೊ ಒಂದಷ್ಟು ಟೈಮ್ ಕಳಿಬೇಕು ಅನ್ನುವಂಥದ್ದು ಕೂಡ ಅವರ ಮನಸ್ಸಿನಲ್ಲೂ ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಇರಿಟೇಷನ್ ನೀವು ಮಾಡಿರ್ಬೋದು ಅಂತಲೇ ಹೇಳ್ಬೋದು ನಾನು. ಓಕೆ, ಟಿಕ್ಟಾಕ್ ಅಂತ ಹೇಳಿ ಬರ್ತದೆ. ಸ್ವಲ್ಪ ತಾಳ್ಮೆ, ಟೈಮ್ಗೆ ಸ್ವಲ್ಪ ನೀವು ಟೈಮ್ ಬರೋದಕ್ಕೆ ಸ್ವಲ್ಪ ನೀವು ಟೈಮ್ ಮಾಡಿಕೊಡಿ, ನೀವು ತಾಳ್ಮೆಯಿಂದ ಇರಿ ಅಂತಲೇ ಹೇಳ್ಬೋದು. ಒಂದಷ್ಟು ಟೈಮ್ ನಿಮ್ಮದೇ ಆಗಿದೆ ಅಂತಲೇ ಹೇಳ್ಬೋದು. ಆ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಮಾಡೋದ್ರಲ್ಲಾಗಿರ್ಬೋದು, ಮೆಸೇಜ್ ಮಾಡೋದ್ರಲ್ಲಾಗಿರ್ಬೋದು, ನಿಮಗೆ ಸಿಗೋದ್ರಲ್ಲಾಗಿರ್ಬೋದು, ನೀವಿಬ್ಬರು ಒಟ್ಟಿಗೆ ಎಲ್ಲೋ ಹೋಗುವಂಥದ್ದಾಗಿರ್ಬೋದು, ಫಂಕ್ಷನ್ಸ್ಗಳಲ್ಲಿ ಭೇಟಿಯಾಗುವಂತಹ ಟೈಮ್ಗಳಾಗಿರ್ಬೋದು, ಈ ಥರದ್ದೆಲ್ಲ ಇದೆ. ಓಕೆ, ಇಲ್ಲಿ ಟಿಕ್ಟಾಕ್ ಬಂದಿರೋದ್ರಿಂದ ಟೈಮ್, ಇದು ಒಂದು ಪರ್ಫೆಕ್ಟ್ ಟೈಮ್, ಆ ವ್ಯಕ್ತಿ ನಿಮ್ಮನ್ನು ಮೀಟ್ ಆಗೋದಕ್ಕೆ, ಕಾಲ್ ಮಾಡೋದಕ್ಕೆ ಪರ್ಫೆಕ್ಟ್ ಟೈಮ್ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಆ ಟೈಮ್ ಬರೋವರೆಗೂ ಕೂಡ ತಾಳ್ಮೆಯಿಂದ ನಿಮಗಿರೋದಕ್ಕಾಗೋದಿಲ್ಲ. ಅಯ್ಯೋ ಕೈ ತಪ್ಪು ಹೋಗ್ಬಿಡ್ತಾರೇನೋ ಅನ್ನುವಂಥದ್ದು. ಡೋರ್ವೇ ಬರ್ತಿದೆ. ಆ್ಯಂಡ್ ಆಪರ್ಚುನಿಟೀಸ್ ಈಸ್ ಅಬೌಟ್ ಟು ಪ್ರೆಸೆಂಟ್ ಇಟ್ ಸೆಲ್ಫ್ ದಟ್ ಲೀಡ್ಸ್ ಯು ಟು ಎ ನ್ಯೂ ಪರ್ಸನ್ ಅಂತ ಹೇಳಿ. ಓಕೆ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವು ವ್ಯಕ್ತಿಗಳಿಂದ ನಿಮ್ಮಿಬ್ಬರ ನಡುವೆ ಏನಾದರೂ ಕಾಂಟ್ಯಾಕ್ಟ್ ಮಾಡಿಸುವಂತಹ ಸಾಧ್ಯತೆ ಇದೆ. ಹಾಗೆ ಇಲ್ಲ, ನನ್ನ ಲೈಫಲ್ಲಿ ಹೊಸ ವ್ಯಕ್ತಿ ಏನಾದರೂ ಬರ್ತಾರಾ ಅನ್ನುವಂಥದ್ದು ಏನಾದರೂ ನಿಮ್ಮ ಮೈಂಡ್ಸೆಟ್ನಲ್ಲಿದ್ದರೆ, ಮದುವೆ ವಿಚಾರಕ್ಕೋ ಅಥವಾ ಏನೇ ಇರ್ಬೋದು,
ಆ ವಿಚಾರದ ತನಕ ಬರ್ತಾರಾ ಅಂತ ಹೇಳಿದ್ರೆ ಎಸ್ ಹೌದು ಬರ್ತಾರೆ ಅಂತಲೇ ತೋರಿಸುತ್ತೆ. ಹಾಗೆ ಇಲ್ಲಿ ಬೇರೆ ಪರ್ಸನ್ ಕೂಡ ನಿಮ್ಮಿಬ್ಬರ ನಡುವೆ ಒಂದಷ್ಟು ದಾರಿ ಮಾಡಿಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾರೋ ಹೊಸ ವ್ಯಕ್ತಿ ಬಂದು ನಿಮ್ಮಿಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿಸುವಂಥದ್ದು, ಅಥವಾ ನಿಮ್ಮಿಬ್ಬರ ನಡುವೆ ಏನಾದರೂ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ ಆಗಿರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ ಏನಾದರೂ ಆಗಿದ್ದರೆ ನಿಮ್ಮಿಬ್ಬರನ್ನ ಒಂದು ಮಾಡುವಂತಹ ಪ್ರಯತ್ನಗಳು ಬರುವಂತಹ ಒಂದು ನಿಮ್ಮಿಬ್ಬರ ಮಧ್ಯದಲ್ಲಿ ಎಲ್ಲ ದಾರಿಗಳು ಎಲ್ಲ ಬಾಗಿಲುಗಳು ಕ್ಲೋಸ್ ಆಗಿಬಿಟ್ಟಿತ್ತು. ಇನ್ನು ಮಾತಾಡೋದಕ್ಕೆ ಯಾವುದೇ ಥರ ನಿಮ್ಮಿಬ್ಬರ ಮಧ್ಯದಲ್ಲಿ ಆಪ್ಷನ್ಸೇ ಇರಲಿಲ್ಲ. ಸೊ ಬೇರೆ ಯಾರೋ ಒಬ್ಬ ವ್ಯಕ್ತಿ ಬಂದು ಸರಿ ಮಾಡಿಕೊಡುವಂತಹ ಟೈಮ್ ಕೂಡ ಇಲ್ಲಿ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೂರನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ರೀಡಿಂಗ್ ನೋಡೋಣ. ಅಮಾವಾಸ್ಯೆ ಕಳೆದ ನಂತರ ಆ ವ್ಯಕ್ತಿಯ ಮನಸ್ಥಿತಿ ಪರಿಸ್ಥಿತಿ ಹೇಗೆ ಬದಲಾಗಿದೆ ಅಂತ ಹೇಳಿ. ಅಮಾವಾಸ್ಯೆ ಕಳೆದ ನಂತರದ ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಬದಲಾಗ್ಬಿಟ್ಟಿದ್ದಾರೆ, ಚೇಂಜ್ ಆಗಿದ್ದಾರೆ, ಕನ್ಫ್ಯೂಷನ್ನಲ್ಲಿದ್ದಾರೆ. ಓಕೆ, ಈ ಹಿಂದೆ ಬಹಳಷ್ಟು ನಿಮಗೆ ಟೈಮ್ ಕೊಡ್ತಿದ್ದಂತಹ ವ್ಯಕ್ತಿ ಬಹಳಷ್ಟು ಬದಲಾಗಿರುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಈ ರೀತಿ ಇತ್ತು ನಮ್ಮ ಸಂಬಂಧಗಳು, ಇದಕ್ಕಿದ್ದ ಹಾಗೆ ಯಾಕೆ ಇಷ್ಟೊಂದು ಚೇಂಜ್ ಆಗ್ತಾ ಇರೋದು, ಏನಾಗಿದೆ ಇವ್ರಿಗೆ, ಒಂದಷ್ಟು ಟೈಮ್ ಅದೇ ರೀತಿ ಇದೆ. ಹಾಗೆ ಇಲ್ಲಿ ಕೆಲವೊಂದು ಸಲ ಈ ವ್ಯಕ್ತಿಗೆ ಬಹಳಷ್ಟು ಟೈಮ್ನ ಇನ್ವೆಸ್ಟ್ ಮಾಡಿ ನಾನು ತಪ್ಪು ಮಾಡಿಬಿಟ್ನೇನೋ, ಅಥವಾ ನಾನು ತುಂಬ ಹಚ್ಕೊಂಡ್ಬಿಟ್ನೇನೋ, ಈ ರೀತಿ ಕನ್ಫ್ಯೂಷನ್ಗಳು ಕೂಡ ನಿಮ್ಮಲ್ಲಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇಲ್ಲಿ ನೋಡಿ, ನಿಮ್ಮ ಜೊತೆ ಹೀಗೇ ಇದ್ದು ಬಿಡ್ತಾರೆ ಅಥವಾ ಲೈಫ್ ಲಾಂಗ್ ಹೀಗೇ ನಡೆದೋಗ್ಬಿಡುತ್ತೆ ಅನ್ನುವಂತಹ ನಂಬಿಕೆನ ಆ ವ್ಯಕ್ತಿ ಸುಳ್ಳು ಮಾಡ್ತಿದ್ದಾರೆ. ಇತ್ತೀಚೆಗೆ ಅವ್ರು ಹೇಗಿದ್ರೋ ಅದರ ಆಪೋಸಿಟ್ ರೀತಿಯಲ್ಲಿ ಬದಲಾಗ್ತಾ ಇದ್ದಾರೆ ಅಂತಲೇ ಇಲ್ಲಿ ಹೇಳ್ಬೋದು. ಓಕೆ, ಇಲ್ಲಿ ನಿಮಗೆ ಈ ವ್ಯಕ್ತಿಗೆ ಒಂದಷ್ಟು ಹಣ ಕೊಟ್ಟು ಕಳ್ಕೊಂಡಿದ್ದಂಥದ್ದು, ಟೈಮ್ ಕೊಟ್ಟು ಕಳ್ಕೊಂಡಿದ್ದಂಥದ್ದು, ಇದೇ ಥರ ನಾನು ಬೇರೆಯವರಿಗೆ ಟ್ರೀಟ್ ಮಾಡಿದರೆ ಇಷ್ಟೊತ್ತಿಗೆ ಹೇಗಿರ್ತಿತ್ತೋ ನನ್ನ ಲೈಫ್ ಅನ್ನುವಂತಹ ಒಂದಷ್ಟು ಮನೋಭಾವನೆಗಳು ಕೂಡ ನಿಮ್ಮಿಬ್ಬರ ನಡುವೆ ಬಂದದ್ದು ಕೂಡ ಇದೆ. ಬಟ್ ಇಲ್ಲಿ ಆ ವ್ಯಕ್ತಿಯ ಸಂದರ್ಭ ಆ ರೀತಿ ಮಾಡ್ತಾ ಇದೆ. ಆ ವ್ಯಕ್ತಿ ಕೆಲವೊಂದು ಸಲ ಏನಾಗುತ್ತೆ ನಮ್ಮ ಲೈಫಲ್ಲಿ ಇಂಥವ್ರು ಇಷ್ಟೇ ದಿನ ಅಥವಾ ಹೀಗೇ ಇರಬೇಕು ಅಥವಾ ಏನೋ ಒಂದು ಪಾಠಗಳನ್ನು ಕಲಿಸೋದಕ್ಕೆ ಅಂತ ಬಂದುಬಿಟ್ಟಿರ್ತಾರೆ. ಸೊ ಆ ಪಾಠ ಕಲಿಸ್ತಾ ಇದ್ದಾರೇನೋ ಅಥವಾ ಕಲಿಸ್ಬಿಟ್ಟು ಹೋಗ್ತಾ ಇದ್ದಾರೇನೋ ಮುಂದಕ್ಕೆ ಅನ್ನುವಂತಹ ರೀತಿ ಒಂದಷ್ಟು ಫೀಲ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಈ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ಹಣಕಾಸುಗಳನ್ನು ಏನಾದರೂ ಕಳ್ಕೊಳ್ತಾ ಇದ್ದರೆ ದಯವಿಟ್ಟು ಸ್ಟಾಪ್ ಮಾಡಿ. ನಾವು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಆಗಿಬಿಡುತ್ತೆ. ನೀವು ಕೊಟ್ಟು ಪಡೆಯುವಂಥದ್ದು ಬಹಳಷ್ಟು ತಪ್ಪು. ನಾನು ಇದನ್ನು ಕೊಡ್ತೀನಿ, ನೀನು ಅದನ್ನು ಕೊಡು ಅನ್ನುವಂತಹ ರೀತಿಯಲ್ಲಿ ಪ್ರೇಮನ, ಸಂಬಂಧಗಳನ್ನು, ವಿಶ್ವಾಸಗಳನ್ನು ಗಳಿಸ್ಕೊಳ್ಳುವಂಥದ್ದು ಬೇಡ ಅಲ್ವಾ. ಕೆಲವೊಬ್ಬರು ಲೈಫಲ್ಲಿ ನಾನು ನೋಡಿದ ಹಾಗೆ ಈ ರೀಡಿಂಗ್ ಬಂದಿರೋದಕ್ಕೆ ನಾನು ಹೇಳ್ತೀನಿ, ನಿಮ್ಮಿಂದ ಏನಾದರೂ ಆಗೋದಿದ್ರೆ ಮಾತ್ರ ಆ ಟೈಮ್ನ ಕಳೀತಾರೆ. ನಿಮ್ಮಿಂದ ಏನಾದರೂ ಆಗುತ್ತೆ, ಹೆಲ್ಪ್ ಆಗುತ್ತೆ, ಅಥವಾ ಏನಾದರೂ ಒಂದು ಲಾಭ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಬಳಸ್ಕೊಳ್ಳುವಂಥದ್ದು. ಅವ್ರ ನೆಮ್ಮದಿಗೋಸ್ಕರ ನೀವು ಒಂದಷ್ಟು ಅವರ ಆ ಗೊಂಬೆ ಆಡಿಸ್ದಂಗೆ ಆಡಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮ ಮೈಂಡ್ನ ಸ್ಥಿರವಾಗಿಟ್ಕೊಳ್ಳಿ. ನೀವು ಯಾಕೆ ಕೊಟ್ಟು ಅವ್ರ ಹತ್ರ ಪ್ರೀತಿನ ಭಿಕ್ಷೆ ರೀತಿಯಲ್ಲಿ ಪಡಿಬೇಕಾಗತ್ತೆ, ಅವ್ರ ಮನಸ್ಸಿಗೆ ಬರಬೇಕೌದಲ್ವಾ. ಸೊ ಇಲ್ಲಿ ಆ ವಿಚಾರವಾಗಿ ಅಯ್ಯೋ ಇಲ್ಲೆಲ್ಲ ಕಳ್ಕೊಂಡ್ಬಿಟ್ನಲ್ಲ ಅನ್ನುವಂತಹ ದುಃಖಗಳನ್ನು ಜಾಸ್ತಿ ಮಾಡ್ಕೊಳ್ತೀರಿ, ಕನ್ಫ್ಯೂಷನ್ ಜಾಸ್ತಿಗೆ ಹೋಗ್ಬಿಡ್ತೀರಿ ನೀವು. ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೋಡಿ, ಈ ವ್ಯಕ್ತಿ ನಿಮ್ಮೊಬ್ಬರ ಜೊತೆಗೆ ಅಲ್ಲ, ಬೇರೆನೂ ಅಷ್ಟೇ, ಬೇರೆ ಕಾಂಟ್ಯಾಕ್ಟ್ ಇತ್ತು, ಆಮೇಲೆ ನಿಮ್ಮ ಜೊತೆಗೆ ಮಾತಾಡಿದ್ರು, ಈಗ ನೋಡಿ ಮತ್ತು ಬೇರೆ ಕಾಂಟ್ಯಾಕ್ಟ್ ಇದೆ, ಬೇರೆ ಕಾಂಟ್ಯಾಕ್ಟಿಗೆ ಹೋಗಬೇಕು ನಾನು ಅನ್ನುವಂಥ ಮನಸ್ಥಿತಿಯಲ್ಲಿ ಇವ್ರು ಬಂದುಬಿಟ್ಟಿದ್ದಾರೆ. ಖಯಾಲಿ ಅಂತಲೇ ಹೇಳ್ಬೋದು. ಇದು ಬಿಟ್ಟರೆ ಇನ್ನೊಂದು ಆಪ್ಷನ್, ಇದು ಬಿಟ್ಟರೆ ಇನ್ನೊಂದು ಆಪ್ಷನ್ ಅನ್ನುವಂಥ ರೀತಿಯಲ್ಲಿ ಕೆಲವೊಂದು ಸಲ ಮನಸ್ಥಿತಿಗಳು ಈ ವ್ಯಕ್ತಿಗೆ. ಚಿಕ್ಕ ಚಿಕ್ಕ ವಿಚಾರಗಳನ್ನು ದೊಡ್ಡದು ಮಾಡ್ಕೊಳ್ಳೋದು, ಅಂದರೆ ನಿಮ್ಮಿಂದ ದೂರ ಹೋಗೋದಕ್ಕೆ ಏನಾದರೂ ಒಂದು ಪ್ರಯತ್ನ ಮಾಡುವಂಥದ್ದು. ಆ ಪ್ರಯತ್ನಗಳನ್ನು ಇಟ್ಕೊಂಡ್ಬಿಟ್ಟು ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಒಂದಷ್ಟು ಟ್ರ್ಯಾಪ್ ರೀತಿ, ಅಯ್ಯೋ ಇದಿದ್ರೆ ನಾನು ಇರ್ತೀನಿ, ಇಲ್ಲಾಂದರೆ ಇರೋದಿಲ್ಲ, ನೀನೇ ಈ ತಪ್ಪು ಮಾಡಿದ್ದು, ಅವ್ರು ನಿಮ್ಮ ತಪ್ಪೇ ಇಲ್ಲದೇ ಇದ್ರೂ ಒಂಥರ ರೆಡ್ ಫ್ಲ್ಯಾಗ್ ಸಂಬಂಧಗಳು ಆಗ್ಬಿಡುತ್ತಿದ್ದು.
ನಿಮ್ದೇನೂ ತಪ್ಪಿರೋದಿಲ್ಲ. ಇದರಿಂದ ನೀವೇನು ಮಾಡಬೇಕಾಗತ್ತೆ, ಅವ್ರಿಗೆ ಬೇಕಾದನ್ನೆಲ್ಲ ಕೊಡುವಂಥದ್ದು, ಅವ್ರನ್ನ ಉಪ್ಪರಿಗೆ ಮೇಲೆ ಕೂರಿಸಿ ಅವ್ರನ್ನ ಹಾಡಿ ಹೊಗಳೋ ಅಂಥದ್ದು, ಅವ್ರ ಹಿಂದೆ ಸುತ್ತೋ ಅಂಥದ್ದು, ಪ್ರೀತಿಗೋಸ್ಕರ ಭಿಕ್ಷೆ ಬೇಡುವಂಥದ್ದು. ಬಟ್ ಈ ಪಾಸ್ಟಲ್ಲೂ ನೋಡಿ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಈ ಪಾಸ್ಟಲ್ಲೂ ಆ ಥರದ್ದೊಂದಾಗಿತ್ತು, ಈಗೂ ಆ ಥರದ್ದೊಂದಾಗಿದೆ, ನಿಮ್ಮಿಬ್ಬರ ನಡುವೆ ಕಿರಿಕಿರಿ ಆ ಥರದ್ದೊಂದಾಗಿದೆ. ಬಟ್ ಇಲ್ಲಿ ನೋಡಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೆಕ್ಸ್ಟ್ ನನ್ನ ಲೈಫ್ ಏನು, ನಂದು ಜೀವನದ ಬಗ್ಗೆ ನಾನು ಯೋಚನೆ ಮಾಡಬೇಕು, ನನ್ನ ಜವಾಬ್ದಾರಿಗಳನ್ನ ನಾನು ತೊಗೊಳ್ಬೇಕು, ನನ್ನ ಫ್ಯೂಚರಲ್ಲಿ ನಾನು ಏನು ಇರಬೇಕೋ ಆ ರೀತಿ ನಾನು ನಡ್ಕೊಂಡು ಹೋಗಬೇಕು. ಈ ರೀತಿ ಈ ವ್ಯಕ್ತಿ ಒಂದಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ನನ್ನ ಫ್ಯೂಚರ್ನ ನಾನು ನೋಡ್ಕೋಬೇಕು ಅನ್ನುವಂಥ ಫೀಲ್ ಅಲ್ಲಿ ಈ ವ್ಯಕ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಬಹಳಷ್ಟು ಸ್ವಾರ್ಥಿ. ನೀವು ಈ ವ್ಯಕ್ತಿಯ ವಿಚಾರವಾಗಿ ಎಲ್ಲನೂ ಬಿಡ್ತೀರಿ, ನಿಮ್ಮ ಟೈಮ್ ಬಿಡ್ತೀರಿ, ನಿಮ್ಮ ಲೈಫ್ ಸ್ಟೈಲನ್ನು ಬಿಡ್ತೀರಿ, ನಿಮ್ಮ ಏನಿದೆ ಟೈಮ್ ಟೇಬಲ್ ದಿನಚರಿಗಳನ್ನು ಸ್ಕಿಪ್ ಮಾಡ್ಕೊಳ್ಬೋದು, ಏನೇ ಮಾಡ್ಬೋದು. ಬಟ್ ಆದರೆ ಈ ವ್ಯಕ್ತಿ ನೋಡಿ ಸ್ವಾರ್ಥಿ. ನನಗೇನು ಬೇಕೋ ಅದನ್ನು ನಾನು ಎತ್ತಿಡ್ಕೋಬೇಕು, ನನ್ನ ಲೈಫ್ಗೆ ಏನೇನು ಬೇಕೋ ಅದನ್ನು ನಾನು ಮಾಡ್ಕೋಬೇಕು. ನಿಮ್ಮನ್ನು ಒಂದು ಪಾರ್ಟಾಗಿ ಇಟ್ಕೊಂಡಿದ್ದಾರೆ. ನೀವೇ ಒಂದು ಲೈಫಾಗಿಲ್ಲ ಅವ್ರಿಗೆ, ನೀವೊಂದು ಪಾರ್ಟ್ ಅಷ್ಟೇ. ನಿಮ್ಮಿಂದ ಏನು ಬರುತ್ತೆ ಅದನ್ನು ಎತ್ತಿಟ್ಕೊಳ್ತಾರೆ. ಭಾಳಷ್ಟು ವಿಚಾರಗಳನ್ನು ಮುಚ್ಚಿಡ್ತಾರೆ ಇವರು. ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ಅಥವಾ ನಾನು ಯಾವ ರೀತಿ ಇರಬೇಕು ಅನ್ನುವಂತಹ ರೀತಿಯಲ್ಲಿ ಥಿಂಕ್ ಮಾಡಬೇಕಾಗತ್ತೆ. ಅರ್ಧಂಬರ್ಧ ಯೋಚನೆ ಮಾಡಿಬಿಡೋದು, ಅಥವಾ ಇವ್ರು ಹೇಳಿದ್ದನ್ನೆಲ್ಲ ನಂಬಿಬಿಟ್ಟು ನೀವು ಏನು ಅವ್ರು ಹೇಳಿದ್ದನ್ನೆಲ್ಲ ಅರೆಬರೆಯಾಗಿ ಥಿಂಕ್ ಮಾಡಿ ನಿಮ್ಮ ನೀವು ಬಿಟ್ಕೊಟ್ಟು ಚಿಕ್ಕವ್ರ ರೀತಿ ಕಾಣಿಸ್ಕೊಳ್ತಾ ಇದ್ದೀರಿ. ಇಲ್ಲಿ ನಿಮಗೋಸ್ಕರ ಈ ವ್ಯಕ್ತಿ ಏನು ಅವ್ರ ಲೈಫ್ನ ಹಾಳು ಮಾಡಿಕೊಂಡು ನೀವು ಕೊರಗ್ತಾ ಇದ್ದೀರಲ್ಲ, ನೀವು ಅಳ್ತಾ ಇದ್ದೀರಲ್ಲ, ನೀವು ದುಃಖ, ನಿಮ್ಮ ಭಯ, ಆತಂಕಗಳು ಇವಾಗ ಏನು ಆಗ್ತಾ ಇದೆಯಲ್ಲ, ಆ ಥರವಂತೂ ಇರುವಂಥ ವ್ಯಕ್ತಿಗಳಲ್ಲ. ಅವ್ರು ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ತಾರೆ, ಟೈಮಿಗೆ ಕರೆಕ್ಟಾಗಿ ನಿದ್ದೆ ಮಾಡ್ತಾರೆ, ಟೈಮಿಗೆ ಕರೆಕ್ಟಾಗಿ ಸರಿಯಾಗಿ ದುಡಿಮೆ ಮಾಡ್ತಾರೆ, ಹಣಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ. ನೀವು ಬಂದರೆ ನಿಮ್ಮಿಂದ ಏನು ಲಾಭ ಅದನ್ನು ನೋಡ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಎಮೋಷ್ನಲಿ ಕನೆಕ್ಟ್ ಆಗಿರೋದು ನನಗಂತೂ ಈ ಕಾರ್ಡಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಎಮೋಷ್ನಲಿ ಕನೆಕ್ಟ್ ಆಗುವಂಥದ್ದು, ಎಮೋಷ್ನಲಿ ಅವರು ಅಳುವಂಥದ್ದು, ಅವರು ದುಃಖ ಪಡ್ತಾ ಇರುವಂಥದ್ದು ನಾನಿಲ್ಲೂ ಈ ಕಾರ್ಡ್ನಲ್ಲಿ ನೋಡ್ತಾ ಇಲ್ಲ. ಇಲ್ಲಿ ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ರಿ. ನೀವು ಯಾವ ರೀತಿ ಆ್ಯಕ್ಚುಲಾಗಿ ನೀವು ನೋಡಿ, ಈ ವ್ಯಕ್ತಿ ಸಿಗೋದಕ್ಕಿಂತ ಮುಂಚೆ ಆಗಿರ್ಬೋದು, ನಿಮ್ಮ ತನ ಏನಿದೆಯಲ್ಲ ಬಹಳಷ್ಟು ಗಟ್ಟಿತನ, ಓಕೆನಾ. ಇಲ್ಲಿ ಈ ವ್ಯಕ್ತಿಯ ಆಡಂಬರದ ಮಾತಾಡಿದ ತಕ್ಷಣವೇ ಈ ವ್ಯಕ್ತಿಯಲ್ಲಿ ಎಲ್ಲ ಮುಖಗಳನ್ನು ನೀವು ನೋಡಿದಿರಿ. ಬಟ್ ಆದರೂ ಕೂಡ ಮತ್ತು ಬ್ಲೈಂಡ್ಲಿ ನಂಬ್ತೀರಿ. ಈ ವ್ಯಕ್ತಿ ನರಿ ಥರ ಇದ್ದಿದ್ದು ನೋಡಿದಿರಿ, ಸಿಟ್ಟಲ್ಲಿ ಬಂದಾಗ ಸಿಂಹ ಥರ ಆಗಿದ್ದು ನೋಡಿದಿರಿ, ಆಯಿತಾ. ಅಯ್ಯೋ ಬಕ್ರ ಏನೋ ಇವರು ಅಂತ ಅನ್ಕೋಬೇಕು. ಅಲ್ಲ, ನಿಮ್ಮನ್ನು ಮಾಡಿದ್ದು, ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡಿದ್ದು, ನಿಮ್ಮನ್ನು ಅವ್ರತ್ತಕ್ಕೆ ಗಮನ ಸೆಳೀಬೇಕು ಅನ್ನೋದಕ್ಕೆ ಏನು ಬೇಕೆಲ್ಲ ಪ್ರಯತ್ನ ಮಾಡಿದ್ರು. ಅವ್ರು ಹೇಳಿದ್ದನ್ನೆಲ್ಲ ನೀವು ನಂಬ್ಕೊಂಡು ಹೋದ್ರಿ. ಅವ್ರನ್ನ ಚೂರು ಅವಾಯ್ಡ್ ಮಾಡ್ತಾ ಹೋದಾಗ ನಿಮಗೆ ಮತ್ತೆ ಆ ವ್ಯಕ್ತಿನೇ ಬೇಕು ಅನ್ನುವಂತಹ ರೀತಿಯಲ್ಲಿ ಆವರಿಸ್ಕೊಳ್ತಾ ಇದ್ದೀರಿ. ಸೊ ಆ ವ್ಯಕ್ತಿಗೆ ನೋಡಿ, ನನ್ನ ಇಲ್ಲಿ 3 ಆಫ್ ವಾಂಡ್ಸ್ ನೋಡಿರೋದ್ರಿಂದ ಬೇರೆ ಇದಕ್ಕಿಂತ ಬೆಟರ್ ಲೈಫ್ ಇದೆಯೇನೋ ನಂದು, ನಾನು ಯಾಕೆ ಈ ಲೈಫಿಗೆ ಟೈಮ್ ವೇಸ್ಟ್ ಮಾಡ್ಕೊಳ್ಳಿ ಅನ್ನುವಂತಹ ರೀತಿಯಲ್ಲಿ ಆ ವ್ಯಕ್ತಿ ಮುಂದೆ ಹೋಗ್ತಾ ಇರೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ನೀವು ದಯವಿಟ್ಟು ಏನಾದರೂ ಈಗಲೂ ಕೂಡ ಆ ವ್ಯಕ್ತಿಗೆ ಹಣಕಾಸು ಏನಾದರೂ ಖರ್ಚು ಮಾಡ್ತಿದ್ದೀರಿ ಅಂದರೆ ದಯವಿಟ್ಟು ಸ್ಟಾಪ್ ಮಾಡಿ. ವರ್ತಿ ಪರ್ಸನ್ ಅಲ್ಲ ಇವರು. ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ರಿ, ನಿಮ್ಮನ್ನು ಬೇರೆ ರೀತಿ ಶೋ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಯಾರು ಮಾನಸಿಕವಾಗಿ ಕುಗ್ಗಿದ್ದೀರಿ, ಸ್ವಲ್ಪ ಟ್ರಾವೆಲಿಂಗ್ ಮಾಡುವಂಥದ್ದು ಅಥವಾ ಎಲ್ಲಾದರೂ ದೂರ ಹೋಗಿ ಬರುವಂಥದ್ದು, ಈ ಥರದ್ದೆಲ್ಲ ಮಾಡ್ಕೊಳ್ಳಿ. ಸ್ವಲ್ಪ ನಿಮ್ಮ ಮೈಂಡ್ನ ಕಂಟ್ರೋಲ್ ಮೇಲೆ ಮಾಡ್ಕೊಳ್ಳಿ. ಇವ್ರೇನು ಗೊತ್ತಾ, ನೀವು ಯಾವಾಗ ಭಾಳಷ್ಟು ಸ್ಟ್ರಾಂಗ್ ಎಲ್ಲ ಹಿಡಿತದಲ್ಲೂ ನಾನಿದ್ದೀನಿ, ನಾನು ಒಂದು ಸ್ಟೇಬಲ್ ಆಗಿದ್ದೀನಿ ಅಂತ ನೀವಾದಾಗ ಆಗ ನಿಮ್ಮನ್ನು ಮತ್ತೆ ಬರ್ತಾರೆ, ಬೆಂಡ್ ಮಾಡೋದಕ್ಕೆ ಅಂತ ಬರ್ತಾರೆ, ಮತ್ತೆ ಕಾಂಟ್ಯಾಕ್ಟ್ ಮಾಡುವಂಥ ಸಾಧ್ಯತೆಗಳು ಈ ಥರದ್ದೆಲ್ಲ ಇರುತ್ತೆ. ಓಕೆ, ದಯವಿಟ್ಟು ಈ ರೀಡಿಂಗಲ್ಲಿ ನೋಡ್ತಾ ಇರೋರು ನಿಮ್ಮ ಟೈಮ್ಗಳನ್ನ ವೇಸ್ಟ್ ಮಾಡುವಂಥದ್ದು, ಕೆಲಸದ ಕಡೆ ಗಮನ ಕೊಡದೇ ಇರುವಂಥದ್ದು ಮಾಡ್ಕೊಂಡಿದ್ರೆ ದಯವಿಟ್ಟು ಟೈಮ್ ಚೇಂಜ್ ಮಾಡ್ಕೊಳ್ಳಿ. ಫ್ಲೆಕ್ಸಿಬಲ್ ಆಗಿರಿ. ನೋಡಿ ಆ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ನೀವು ಬಂದ್ರಾ ಖುಷಿ ಇದ್ರಾ ಆ ಖುಷಿಯಿಂದ ಇರ್ತಾರೆ. ದುಃಖ ಏನಾದ್ರು ಇದೆಯಾ, ಅಲ್ಲಿರೋದಿಲ್ಲ. ನೀವು ಹೆಂಗಿರ್ತೀರ ಅವರು ಹಂಗೆ ಇರ್ತಾರೆ. ನೀವು ಯಾಕೆ ಹಂಗಿರೋದಕ್ಕಾಗ್ತಾಯಿಲ್ಲ. ದಯವಿಟ್ಟು ನೀವು ಕೂಡ ಫ್ಲೆಕ್ಸಿಬಲ್ ಆಗೇ ಇರಿ. ಅವ್ರು ಹೇಗಿರ್ತಾರೋ ಅದೇ ರೀತಿ ಇರಿ. ಅವ್ರೇನಾದರೂ ಸ್ವಲ್ಪ ಕಾಂಟ್ಯಾಕ್ಟ್ ಮಿಸ್ ಆಗಿಬಿಟ್ರೆ, ಅಥವಾ ಅವ್ರೇನಾದರೂ ಆ ಟೈಮಿಗೆ ಕಾಲ್ ಮಾಡೋದು ಮಿಸ್ ಆಗಿಬಿಟ್ರೆ, ಏನೋ ಪ್ರಾಣನೇ ಹೋಗಿರುವಂತಹ ರೀತಿಯಲ್ಲಿ ತುಂಬ ಅಟ್ಯಾಚ್ಮೆಂಟ್ ಮಾಡ್ಕೊಂಬಿಡೋದು, ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡಿಬಿಡೋವಂಥದ್ದು. ಇಲ್ಲ, ಇದು ಹೀಗೆ ಇರುತ್ತೆ, ಹೀಗೆ ಇರಬೇಕು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಮೈಂಡನ್ನು ಏನು ತುಂಬ ಕಿರಿಕಿರಿ ಮಾಡ್ಕೊಳ್ತಾ ಇದ್ರಿ, ದಯವಿಟ್ಟು ತಲೆಯಿಂದ ತೆಗೆದು ಹಾಕಿ. ಅವ್ರು ಹೇಗಿದ್ದಾರೆ ನೋಡಿ, ಅವ್ರು ಹೇಗೆ ಬಂದರೂ ಹೋಗ್ತಾರೆ, ಗೋ ವಿತ್ ಫ್ಲೋ ಅನ್ನೋ ಹಾಗೆ. ಜೀವನ ಹೆಂಗೆ ಬರುತ್ತೋ ಹಂಗೆ ಹೋಗ್ತಾರೆ ಅವರು. ನೀವಿಲ್ಲಿ ಎಮೋಷ್ನಲಿ ಕನೆಕ್ಟ್ ಆಗಿ ದುಃಖ ಮಾಡಿಕೊಂಡು ಕಳ್ಕೊಂಡು
ಈ ಥರದ್ದೆಲ್ಲ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹಿಂದೆ ಇರಬೇಕು ಅವ್ರು ಯಾವಾಗಲೂ, ಆ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಅವ್ರು ಹೇಳಿದ್ದನ್ನೆಲ್ಲ ನಂಬಿಡುವಂಥದ್ದು, ಆಮೇಲೆ ಕೂತು ಯೋಚನೆ ಮಾಡುವಂಥದ್ದು. ಸ್ಪಾರ್ಕ್, ಕೀಪ್ ದಿ ಸ್ಪಾರ್ಕ್ ಫ್ಲೈಯಿಂಗ್, ಸರ್ಪ್ರೈಸ್ ಈಚ್ ಅದರ್ ವಿತ್ ಗೆಸ್ಟರ್ಸ್ ಆಫ್ ಲವ್ ಅಂತ ಹೇಳಿ. ನಾನು ಹೇಳಿದ್ನಲ್ಲ, ನೀವು ಚಾಮ ಕಾಣಿಸ್ಬೇಕು, ಅಥವಾ ನೀವು ನನಗೆ ನಿನ್ನ ಬಿಟ್ಟರೆ ಭಾಳಷ್ಟು ರೀತಿಯಲ್ಲಿ ಲೈಫ್ ಇದೆ, ಅವ್ರು ಹೇಗೆ ಇದು ಬಿಟ್ಟರೆ ನನಗೆ ಇನ್ನೊಂದು ಲೈಫ್ ನೋಡ್ಕೊಂಡು ಹೋಗೋಣ ಅಂತ ಅವ್ರು ಹೆಂಗೆ ಓವರ್ ಕಾನ್ಫಿಡೆನ್ಸಲ್ಲಿದ್ದಾರೆ, ಎಷ್ಟು ವಿಚಾರ ಹೇಳ್ಕೋಬೇಕು ನಿಮ್ಮ ಹತ್ರ ಅಷ್ಟು ವಿಚಾರ ಹೇಳ್ತಾರೆ, ಇನ್ನು ಕೆಲವು ವಿಚಾರ ಮುಚ್ಚಿಡ್ತಾರೆ. ಅದೇ ರೀತಿ ನೀವು ಇರಿ. ಓಕೆನಾ? ನೀವು ಚಾಮ ಕಾಣಿಸ್ಕೊಳ್ಳಿ, ಸ್ಪಾಕಾಗಿರಿ. ಯಾವಾಗ್ಲೂ ಕೂಡ ನಿಮ್ಮನ್ನು ನೋಡಿದ್ರೆ ಅವ್ರ ಎದೆ ನಡ್ಕ ಬರಬೇಕು, ಅವ್ರ ಎದೆಗೆ ಈ ಥರ ಬದಲಾಗ್ತಾರೆ ಜನ ಅನ್ನುವಂತಹ ರೀತಿಯಲ್ಲಿ ಅವ್ರ ಮೈಂಡಿಗೆ ಬರಬೇಕು. ಓಕೆನಾ? ಸೊ ಈ ಏನಿದೆ, ನೀವು ನಿಮ್ಮ ಮುಖ ಆಗಿರ್ಬೋದು, ಅಥವಾ ನೀವು ಬೆಳೀತಿರುವಂತಹ ರೀತಿ, ನೀವು ಇರುವಂತಹ ರೀತಿ ನೋಡಿದ್ರೆ ಆ ವ್ಯಕ್ತಿಗೆ ಅನ್ನಿಸ್ಬೇಕು, ಇಂಥ ವ್ಯಕ್ತಿಯನ್ನು ನಾನು ಅವಾಯ್ಡ್ ಮಾಡಿದ್ದು, ಎಂಥ ಮಿಸ್ ಮಾಡ್ಕೊಂಬಿಟ್ಟೆ ನಾನು ಅಂತೇಳಿ. ಆ ಥರದೊಂದು ಟೈಮ್ ಬರುತ್ತೆ. ದಯವಿಟ್ಟು ನೀವು ಬದಲಾಗಿ. ಅವ್ರ ರೀತಿ ನಾನು ಇಲ್ಲಿ ಫ್ಲೆಕ್ಸಿಬಲ್ ಅಂತ ಹೇಳಿದ್ರು ಸುಮ್ಮನೆ ಅಲ್ಲ, ಅವ್ರು ಹೇಗಿದಾರೋ ಆ ರೀತಿ ನೀವು ಇದ್ದು ತೋರಿಸಿ. ಒಂದು ನಿಮಿಷ ಇಡೀ ಫೋನು, ನಾನು ಆಮೇಲೆ ಮಾಡ್ತೀನಿ ಅಂತ ನೀವು ಬ್ಯುಸಿಯಾಗಿರುವಂಥ ರೀತಿಯಲ್ಲಿ ತೋರಿಸ್ಕೊಳ್ಳಿ. ಅವ್ರು ನಿಮ್ಗೆ ಹಿಂಗೆ ಅಡ್ಜಸ್ಟ್ ಆಗ್ತಾರೆ ಆವಾಗ ನೋಡಿ. ಓಕೆ, ಸೊ ಇದು ಥರ್ಡ್ ಕಾರ್ಡ್ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ. ಇಲ್ಲಿ ಹತ್ತರ ಏನು ತೋರಿಸ್ತಾ ಇದ್ದೀನಲ್ಲ, ಇದನ್ನು ನೀವು ಹಚ್ಕೊಂಡು ಕೂಡಲೇ ನೋಡಿ, ಆಗ ನಿಮ್ಮ ಸುತ್ತ ಯಾವ ರೀತಿ ಇದೆ, ಹಾಗೆ ಜನ ಯಾವ ರೀತಿ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ, ಹಾಗೆ ನಿಮ್ಮನ್ನು ಪ್ರೀತಿಸಿದವ್ರು ಪದೇ ಪದೇ ಕಿರಿಕಿರಿ ಮಾಡುವಂಥದ್ದು, ದೂರ ಹೋಗುವಂಥದ್ದು, ಅಳು ದುಃಖ ಈ ಥರದ್ದೆಲ್ಲ ಇರುತ್ತೆ. ಹಾಗೆ ಹಣಕಾಸಿನ ವಿಚಾರವಾಗಿ ನನ್ನ ಕೈಯಲ್ಲಿ ಏನೂ ನಿಲ್ತಾನೆ ಇಲ್ಲ ಅನ್ನೋರಿಗೆ ಹಣನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇದು ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಅಷ್ಟು ಲಕ್ಷ್ಮಿಗೆ ಸಂಬಂಧಪಟ್ಟ ಗಿಡಮೂಲಿಕೆಗಳಲ್ಲಿ ಮಾಡೋದಂಥದ್ದಾಗಿರುತ್ತೆ ಇದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಬೇಕು 999 ಅಂದರೆ 999ಕ್ಕೆ ಆಷಾಢದ ಮಾಸದ ಆಫರ್ ಅನ್ನೋ ರೀತಿಯಲ್ಲಿ ಬಿಟ್ಟಿರುವಂಥದ್ದು. ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಬೈ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರವಾಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ.